ನೀವು ಬಿಜೆಪಿ JDS ಮೈತ್ರಿ ಅಂತ ಹೋಗ್ತೀವಿ ಅಂದ್ರೂ 150 ಜನ ಎಲ್ಲಿದ್ದಾರೆ ಸರ್? ನೋಡ್ರಿ, ನಮ್ಗೆ 224 ಜನ ಇದಾರೆ. ಈಗ ನಿಮ್ಗೆ ಸುರ್ಪುರಲ್ಲೂ ರಾಜಗೌಡ್ರೆ ಅನಿವಾರ್ಯ ಅನ್ನೋದಿಲ್ಲ, ಬಿಜೆಪಿ ಕಾರ್ಯಕರ್ತರು ಇದಾರೆ. ಬಟ್ ನಮ್ಮ ಎಲ್ಲಾ ಕಡೆ ನಮ್ಮ ತಂಡ ಬಹಳ ಚೆನ್ನಾಗಿದೆ, ಕಾರ್ಯಕರ್ತರು ಜೋಶಲ್ಲಿದ್ದಾರೆ. ಬಟ್ ನಮ್ಗೆ ಏನು ಒಂದ್ ಕಡೆ ಬೇಜಾರು ನೋವು ಏನಪ್ಪಾ ಅಂತಂದ್ರೆ ನಮ್ಗೆ ಇಷ್ಟು ಒಳ್ಳೆ ಅವಕಾಶ ನಮ್ಗೆ ಕಾಂಗ್ರೆಸ್ ಅವ್ರು ಮಾಡಿ ಕೊಟ್ಟರು ನಾವು ಅದನ್ನ ಉಪಯೋಗಿಸಂತಿಲ್ಲಪ್ಪ ಅನ್ನೋದು ಒಂದು ಕೊರಗಂತೂ ಇದ್ದೇ ಇದೆ. ಇಷ್ಟೆಲ್ಲ ಒಳ್ಳೆ ಪ್ಲೇಯರ್ ಇದ್ರು ಬೇರೆ ಟೀಮ್ ಅವ್ರು ಯಾಕೆ ಬೇಕಿತ್ತು ಸರ್? ಯಾಕೆ ಸರ್? ಅವಾಗ ಅನಿವಾರ್ಯ ಇತ್ತು. ಯಾಕಂತಂದ್ರೆ ನೀವು 2020 JDS ಅನಿವಾರ್ಯನಾ, JDS ಬಿಜೆಪಿ ಅನಿವಾರ್ಯನಾ? ನೋಡ್ರಿ, ಕೆಲವೊಂದು ಏನಾಗ್ತಂದ್ರೆ 99 ಸೆಂಚುರಿ ಆಗ್ಲ, ಸೆಂಚುರಿನೇ ಹೌದು. ಹಂಗಾಗಿ ಇವತ್ತು ಏನಾಯ್ತು ಅಂತಂದ್ರೆ ಆ ಟೈಮ್ ನಲ್ಲಿ ಕೆಲವೊಂದು ಅನಿವಾರ್ಯತೆ ಇತ್ತು. ಯಾಕಂದ್ರೆ ಅವ್ರು 17 ಜನ ತಗೊಳ್ಳಿಲ್ಲ ಅಂದ್ರೆ ನಾವು ಸರ್ಕಾರ ಮಾಡಕ್ ಆಗ್ತಿದ್ದಿಲ್ಲ. 17 ಜನ ಬಂದಕ್ಕೆ ನಮ್ ಸರ್ಕಾರ ಆಯ್ತು, ಅವರು ಅಧಿಕಾರಕ್ಕೆ ಬಂದ್ರು. ಆದ್ರೆ ನಡೆಸಂತರಲ್ಲಿ ಸ್ವಲ್ಪ ಎಲ್ಲ ಆದ್ಮೇಲೆ ಸ್ವಲ್ಪ ಸಮಸ್ಯೆಗಳು ಇದಾಯ್ತು. ಈಗನೂ ಕೋಲೇಷನ್ ಅಂದ್ಮೇಲೆ ಅವ್ರ ಮೇಲೆ ಅವರು ಡಿಸಿಷನ್ ತಗೊಂಡಿರ್ತಾರೆ, ಒಳ್ಳೇದು ಯೋಚನೆ ಮಾಡಿರ್ತಾರೆ. ಕೆಲವೊಂದು ವರ್ಕೌಟ್ ಆಗ್ತದೆ, ಕೆಲವೊಂದು ಸಂದರ್ಭ ವರ್ಕೌಟ್ ಆಗಂಗಿಲ್ಲ. ಬಟ್ 28ಗೆ ಮಾತ್ರ ಎಲ್ಲವನ್ನೂ ವರ್ಕೌಟ್ ಆಗ್ತದೆ ಚೆನ್ನಾಗಿ. ಕಾಂಗ್ರೆಸ್ ಅವ್ರು ಮಾಡಿಕೊಟ್ಟಂತ ತಪ್ಪುಗಳು ಅವರು ನಮ್ಗ ಮಾಡಿಕೊಟ್ಟಂತ ಕೆಲವೊಂದು ನಮ್ಮ ಪಕ್ಷಕ್ಕೆ ಒತ್ತ ದೃಷ್ಟಿಯಿಂದ ಬಹಳ ಒಳ್ಳೇದವ್ರು ಮಾಡಕತ್ತಿದ್ದಾರೆ. ಜನರ ಮನಸ್ಸಿನಿಂದ ಬಹಳ ದೂರ ಹೋಗಿದ್ದಾರೆ. ಅವ್ರವ್ರೇ ಕಚ್ಚಾಡಿಕೊಂಡು ಅವ್ರವ್ರೇ ಕುರ್ಚಿಗೋಸ್ಕರ ಕಿತ್ತಾಡಿಕೊಂಡು ಅವರು ಈಗ ಅವ್ರ ಟೈಮ್ ಸರಿ ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ. ಈಗ ಮೊನ್ನೆ ನೀವು RCB ಮ್ಯಾಚ್ ಇಂದ ತಾವ್ ತಗೊಳ್ರಿ, ಟ್ರೋಫಿ ವಿನ್ ಆಗಿ ಸುಮ್ನೆ ಮೈ ಮೇಲೆ ಹಾಕೊಂಡು 11 ಜನ ಬಲಿ ಕೊಡಂತ ಕೆಲಸವನ್ನು ಮಾಡಿದ್ರು. ಇಂಥವನ್ನೆಲ್ಲ ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ ಬಿಟ್ರೆ ನಮ್ಗೆ 28ರ ಹಾದಿ ಬಹಳ ಸುಗಮ ಇದೆ.